ಒಂದು 30-40 ನಿಮಿಷ ಈ ಪದಾರ್ಥಗಳು ನಮ್ಮ ಹೊಟ್ಟೆಯಲ್ಲಿ ಸುಮ್ಮನಿರ್ತದೆ. ಅದಾಗಿ ಒಂದು 5 ನಿಮಿಷ ಆದ ತಕ್ಷಣ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಸ್ಟಾರ್ಟ್ ಆಗ್ತದೆ. ಅದಕ್ಕೊಂದು ಸ್ವಲ್ಪ ಫ್ಯೂಲ್ ಸಪ್ಲೈ ಆಗಬೇಕು, ಅದು ನಿಮ್ಮ ಬ್ಲಡ್. ಸೊ ನಿಮ್ಮ ತಲೆ ಭಾಗದಿಂದ ಸ್ವಲ್ಪ ಮೆದುಳು ಭಾಗದಿಂದ ಒಂದು ಸ್ವಲ್ಪ ಬ್ಲಡ್ ಸಪ್ಲೈ ಆಗ್ತದೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ರನ್ ಆಗಲಿಕ್ಕೆ. ನಿಮ್ಮ ತಲೆ ಭಾಗ ಸ್ವಲ್ಪ ಹಗುರ, ಅದು ಹಗುರ ಆದ ತಕ್ಷಣ ಒಂದು 5-10 ನಿಮಿಷದಲ್ಲಿ 2 ವೇಣುಗನ್ಯರು ಕಾಣಿಸ್ತಾರೆ. ಸ್ಟೇಜಲ್ಲಿ 3 ಜನ ಇದ್ದಲ್ಲಿ 6 ಜನ ಕಾಣಿಸ್ತಾರೆ. ಒಂದು 5 ನಿಮಿಷ ಹೋದರೆ ಮೆಲ್ಲ ನಾವು ಮಂಜಾಗಿ ಮಾಯಾಗಿ ಧ್ಯಾನ ಮುದ್ರೆಗೆ ಹೋಗಿಬಿಡ್ತೇವೆ. ಹಾಗೆ ಆಗದಿರಲಿಕ್ಕೆ ಆದಷ್ಟು ಪ್ರಯತ್ನ ಮಾಡೋಣ. ಒಂದು 15-20 ನಿಮಿಷ ನಿಮ್ಮನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನು ನಾನು ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಕರಾಳ ಸಮ್ಮೇಳನ ಒಂದು ವಾರ್ಷಿಕ ಉತ್ಸವ. ನಾವೆಲ್ಲ ಸೇರಿ ಒಂದು ಸಮಾಜವನ್ನು ಕಟ್ಟುವ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಟ ಸ್ಪರ್ಧೆಗಳು, ಕ್ರೀಡಾಕೂಟಗಳನ್ನು ಆಯೋಜಿಸಿ ಪ್ರತಿಭಾನ್ವಿತರಿಗೆ ಪುರಸ್ಕಾರ ಕೊಟ್ಟು ಒಂದು ಸಮಾಜವನ್ನು ಬೆಳೆಸುವ ಒಂದು ಕಾರ್ಯಕ್ರಮ. ಈ ಸಮಾಜ ಹೇಗೆ ಬೆಳೀತದೆ? ಇವತ್ತು ನಾವಿಲ್ಲಿ ಒಂದು 300-400 ಜನ ಸೇರಿದ್ದೇವೆ. ಮುಂದಿನ ವರ್ಷ ಇದು 800 ಜನ ಆಗಬೇಕು, 1000 ಜನ ಆಗಬೇಕು, 2000 ಜನ ಆಗಬೇಕು. ಹಾಗೆ ಸಮಾಜ ಬೆಳಿಬೇಕು. ಹೇಗೆ ಸಮಾಜ ಬೆಳೀತದೆ? ನಮ್ಮ ವೈಯಕ್ತಿಕ ಬೆಳವಣಿಗೆ ಆದಾಗ ಮಾತ್ರ ಸಮಾಜ ನಮ್ಮ ಒಟ್ಟಿಗೆ ನಾವು ಬೆಳೆಸಲಿಕ್ಕೆ ಸಾಧ್ಯ. ಅದು ಆರ್ಥಿಕವಾಗಿ ಅಷ್ಟೇ ಅಲ್ಲ, ನಮ್ಮ ಒಂದು ಜ್ಞಾನ ಭಂಡಾರವನ್ನು ಬೆಳೆಸೋದಾಗಲಿ ಅಥವಾ ನಮ್ಮ ಸಂಪರ್ಕಗಳನ್ನು ಬೆಳೆಸೋದಾಗಲಿ, ಯಾವುದೇ ರೀತಿಯಲ್ಲಿ ನಾವು ವೈಯಕ್ತಿಕ ಬೆಳವಣಿಗೆ ಆದಾಗ ಮಾತ್ರ ನಮ್ಮೊಟ್ಟಿಗೆ ಸಮಾಜ ಬೆಳೀತದೆ. ಸೊ ವೈಯಕ್ತಿಕ ಬೆಳವಣಿಗೆ ಹೇಗೆ? 2024 ಮುಗಿತಾ ಬಂತು. ಇನ್ನು 2 ದಿವಸದಲ್ಲಿ ಹೊಸ ವರ್ಷ ಬರ್ತದೆ. ಡಿಸೆಂಬರ್ 31 ಆದ ಹಾಗೆ 12 ಗಂಟೆ ಸುಮಾರಿಗೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್ ಅಂತ ಮೆಸೇಜ್ಗಳು ಬರ್ತದೆ. ಜನವರಿ 1 ಆಯಿತು. ಜನವರಿ 1ಕ್ಕೆ ಮತ್ತೆ ಅದೇ ದಿನಚರಿ. ಬೆಳಿಗ್ಗೆ ಎದ್ದ ತಕ್ಷಣ ಅದೇ ತಂದೆ ತಾಯಿ, ಅದೇ ಕೆಲಸ, ಅದೇ ತೋಟ. ಬ್ಯಾಂಕಿಗೆ ಹೋಗ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಕಾಲೇಜಿಗೆ ಹೋಗ್ತಾರೆ. ನಮ್ಮ ದಿನಚರಿ ಸೇಮ್. 2024 ಅದೇ ದಿನಚರಿ ನಾವು 25ಕ್ಕೂ ಫಾಲೋ ಮಾಡ್ತೇವೆ. ಹಾಗಿರುವಾಗ ನಮ್ಮ ವೈಯಕ್ತಿಕ ಬೆಳವಣಿಗೆ ಹೀಗಾಗ್ತದೆ. ಸಹಜ ನಿಮ್ಮ ರೂಟೀನ್ ಈಗ Y2K ಅಂತ ಹೇಳಿ 25 ವರ್ಷ ಹಿಂದೆ 2000 ಬಂತು. ನೋಡ್ತಾ 25 ವರ್ಷ ಕಳೆದೋಯ್ತು. ಹೆಚ್ಚಿನವರ ರೂಟೀನ್ ಸೇಮ್. ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ 6 ಗಂಟೆಗೆ. ಸೊ ಹೀಗಿರುವಾಗ ನಮ್ಮ ವೈಯಕ್ತಿಕ ಬೆಳವಣಿಗೆ ಹೀಗಾಗ್ತದೆ. ನೋಡಿ, ಒಂದು ಲಾಜಿಕ್, ಔಟ್ಪುಟ್ ಈಸ್ ಪ್ರಪೋರ್ಷನಲ್ ಟು ಇನ್ಪುಟ್. ನಾವು ಎಷ್ಟು ಇನ್ಪುಟ್ ಕೊಡ್ತೇವೆ ಅದರ ತಕ್ಕಂತೆ ಔಟ್ಪುಟ್, ನಾವು ಎಷ್ಟು ಪ್ರಿಪೇರ್ ಮಾಡ್ತೇವೆ ಅದರ ತಕ್ಕಂತೆ ಔಟ್ಪುಟ್. ಹಾಗಿರುವಾಗ ನಮ್ಮ ವೈಯಕ್ತಿಕ ಬೆಳವಣಿಗೆ ಹೇಗೆ? ಆ ಇನ್ಪುಟ್ ಅಂಶದಲ್ಲಿ ಒಂದು ಸಣ್ಣ ವಿಚಾರವನ್ನು ನೀವು ಆಡ್ ಮಾಡಬೇಕು. ಅದು ನಿಮ್ಮ ಆಟಿಟ್ಯೂಡ್, ನಿಮ್ಮ ಯೋಚನೆ ಮಾಡುವ ರೀತಿ. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಯೋಗಿ ಒಂದು ಊರಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ. ಹೋಗುವಾಗ ಅಲ್ಲಿ 3 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಮೊದಲನೇ ಕಾರ್ಮಿಕನಿಗೆ ಕೇಳಿದ, ಏನ್ ಮಾಡ್ತಿದ್ದೆ ಅಂತೇಳಿ. ಆ ಕಾರ್ಮಿಕ ಹೇಳಿದ, ಸ್ವಾಮಿಗಳೇ, ನಾ ಇಲ್ಲಿ ಬೆಳಿಗ್ಗಿಂದ ರಾತ್ರಿ ತನಕ ದುಡ್ದು ಸಾಕಾಗಿ ಹೋಗಿದೆ. 5 ಕಾಸಿನ ಸಂಬಳವೂ ಕೊಡುದಿಲ್ಲ, ಇದು ಯಾಕೆ ಜೀವನ ಮಾಡ್ತೇನೆ ಅನ್ಸಿ ಹೋಗಿದೆ ಅಂತ ಹೇಳ್ತಾನಂತೆ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾನಂತ ಯೋಗಿ. ಇನ್ನೊಬ್ಬ ಕಾರ್ಮಿಕ ಕೇಳ್ತಾನಂತೆ, ಎಂತ ಮಾಡ್ತಿದ್ದಾನೆ? ಆ 2ನೇ ಕಾರ್ಮಿಕ ಹೇಳ್ತಾನಂತೆ, ಸ್ವಾಮಿಗಳೇ, ಇಲ್ಲಿ ಒಂದು ದೇವಸ್ಥಾನ ಕಟ್ಟಲಿಕ್ಕಿದ್ದೇವೆ. ಇಲ್ಲಿ ಒಂದು ಮಹಾನ್ ಭಾವರು ಒಂದು ಹೊಸ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ. ನನ್ನ ಜೀವನದ ಒಂದು ಅತ್ಯುತ್ತಮ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲಿ ಒಂದು ದೇವರ ಪ್ರತಿಷ್ಠಾಪನೆ ಆದರೆ ನನಗೆ ಭಾರಿ ಒಂದು ಜೀವನದ ಒಂದು ಅತ್ಯುನ್ನತ ಕೆಲಸ ಮಾಡಿದ ಒಂದು ಸಮಾಧಾನ ಸಿಗ್ತದೆ. ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನಂತೆ. ಇನ್ನೊಬ್ಬ ಕಾರ್ಮಿಕ ಇರ್ತಾನಂತೆ. ಅವನು ಹೇಳ್ತಾನಂತೆ, ಸ್ವಾಮಿಗಳೇ, ನಾವಿಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೇವೆ. ಇಲ್ಲಿಯ ಒಂದು ದಣಿಗಳು ನನಗೆ ಮನೆ ಮಾಡಿಕೊಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ಶಾಲೆ ಸೇರಿಸಿದ್ದಾರೆ. ನನಗೆ ನನ್ನ ಕುಟುಂಬಕ್ಕೆ ಒಂದು ಸಣ್ಣ ಮನೆ ಕೊಟ್ಟಿದ್ದಾರೆ. ಒಳ್ಳೆ ದಣಿಗಳು ಇವರು ಅಂತ ಹೇಳ್ತಾರಂತೆ. ಸರಿ, 3 ಜನ ಒಂದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. 9 ರಿಂದ 6 ಗಂಟೆ ದುಡಿತಾರೆ. ಒಂದೇ ರೀತಿ ಸಂಬಳ ಸಿಗ್ತದೆ. ಆದರೆ ಅವರ ಯೋಚನೆ ಮಾಡೋ ಒಂದು ಅವರ ಥಾಟ್ ಪ್ರೊಸೆಸ್ ನೋಡಿ, ಅವರ ಕೆಲಸ ಮಾಡೋ ಅವರ ಆಟಿಟ್ಯೂಡ್ ಅಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಸೊ ನಾವು ಮಾಡುವ ಕೆಲಸದಲ್ಲಿ ನಾವು ಎಷ್ಟು ಪ್ರೀತಿ, ಒಂದು ಮನಸ್ಫೂರ್ತಿಯಾಗಿ ನಾವು ಕೆಲಸ ಮಾಡಿದಾಗ, ಒಂದು ಕಾಯಕವೇ ಒಂದು ಕೈಲಾಸ ಅಂತೇಳಿ ಒಂದು ಕೆಲಸ ಮಾಡಿದಾಗ ಅದರ ರಿಸಲ್ಟೇ ಬೇರೆ ಆಗ್ತದೆ. ನಾವು ಹೇಗೆ ಜಗತ್ತು ನೋಡಿದ್ರೆ ಹಾಗೆ ನಮ್ಗೆ ಕಾಣ್ತೀವಿ. ನೀವು, ನಿಮ್ಮ ಅಣ್ಣ ತಮ್ಮಂದಿರು, ನಿಮ್ಮ ಸಹಪಾಠಿಗಳು, ನಿಮ್ಮ ಫ್ರೆಂಡ್ಸು ಎಲ್ಲರೂ ಒಳ್ಳೆಯವರು. ನಾವಿರುವಂಥ ಜೀವನ ಭಾರಿ ಒಳ್ಳೇದಂತಾದ್ರೆ ಅದು ಸತ್ಯ, ಅದೇ ಇಲ್ಲ. ನನ್ನೊಟ್ಟಿಗಿರೋರೆಲ್ಲ ಮೋಸಗಾರರು. ನನ್ನ ಫ್ರೆಂಡ್ಸ್ ನನ್ನ ಬಗ್ಗೆ ಮಾತಾಡ್ಕೊಳ್ತಾರೆ. ನಾನು ಯಾರನ್ನು ನಂಬುದಿಲ್ಲ ಅಂದರೆ ಅದು ಕೂಡ ಸತ್ಯ. ನಾವು ಹೇಗೆ ನಮ್ಮ ದೃಷ್ಟಿಕೋನ, ನಮ್ಮ
ಜೀವನದಲ್ಲಿ ನೋಡ್ತೇವೆ, ಅದೇ ನಮ್ಮ ಜೀವನ. ಹಾಗಾಗಿ ಒಂದು ಸಣ್ಣ ಅಂಶ ನೀವು 2025ರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಕೂಡ 1ಕ್ಕೆ 100ರಷ್ಟು, 1ಕ್ಕೆ 10ರಷ್ಟು, 1ಕ್ಕೆ 5ರಷ್ಟು ಚೇಂಜ್ ಆಗುತ್ತೆ. ಆ ಪಾಸಿಟಿವ್ ಥಿಂಕಿಂಗ್ ನೀವು ತಗೊಳ್ಳಿ. ಅದಷ್ಟೇ ಸಾಲದು, ನಿಮ್ಮ ಒಳಗಿರುವಂಥ ನಿಮ್ಮ ಇಮೇಜ್ ಕೂಡ ಮುಖ್ಯ ಆಗ್ತದೆ. ನೀವು ನಿಮ್ಮ ಬಗ್ಗೆ ಇರುವಂಥ ಇಮೇಜ್, ಈಗ ನೀವು ಯಾವುದೇ ಒಂದು ಪರ್ಸನಾಲಿಟಿ ನೋಡಿದಾಗ ಒಂದು ಇಮೇಜ್ ಇರ್ತದೆ. ಈಗ ನರೇಂದ್ರ ಮೋದಿ ಅವರನ್ನು ನೋಡಿದಾಗ ನರೇಂದ್ರ ಮೋದಿ ಒಂದು ಡೈನಮಿಕ್ ಲೀಡರ್, ವಿರಾಟ್ ಕೊಹ್ಲಿ ಅವರನ್ನು ನೋಡಿದಾಗ ಒಂದು ಅಗ್ರೆಸಿವ್ ಪ್ಲೇಯರ್. ಹೀಗೆ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಇಮೇಜ್ ಇರ್ತದೆ. ಈಗ ರಂಗಶ್ಯಾಮ್ ಪಕ್ಕಳ ಅವರು ಒಂದು ಡ್ರೆಸ್ ಹಾಕಿ ಬರ್ತಾರೆ, ಅವರನ್ನು ನೋಡಿದಾಗ ಒಂದು ಪರ್ಸನಾಲಿಟಿ ಗ್ರೇಟ್ ಆಗಿ ಬಿಟ್ಟಿದ್ದಾರೆ. ಸೊ ಹಾಗೆ ಒಬ್ಬರ ಬಗ್ಗೆ ಒಂದು ಇಮೇಜ್ ಇರ್ತದೆ. ಸೊ ನಿಮ್ಮ ಬಗ್ಗೆ ನಿಮ್ಮಲ್ಲಿರುವ ಇಮೇಜ್ ಈಗ ಹೆಚ್ಚಿನವರಿಗೆ ಏನಾಗ್ತದೆ, ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಒಂದು ಕೀಳರಿಮೆ. ನಾನು ಸಣ್ಣ, ನಾನು ಗಿಡ್ಡ, ನಾನು ಕಪ್ಪು, ನನ್ನಿಂದೇನಾಗೋದಿಲ್ಲ ಅನ್ನೋ ಒಂದು ಕೀಳರಿಮೆ ಹೆಚ್ಚಿನವರಿಗೆ. ಆ ಕೀಳರಿಮೆ ಫಸ್ಟ್ ತೆಗೆದಾಕಬೇಕು. ನಿಮ್ಮ ಒಳಗಿರುವ ಸತ್ವ ನಿಜವಾಗ್ಲೂ ಇಂಪಾರ್ಟೆಂಟ್, ನೀವು ಹೇಗೆ ಕಾಣ್ತೀರದು ಇಂಪಾರ್ಟೆಂಟ್ ಅಲ್ಲ. ಒಂದೆರಡು ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬ ಮೆಕ್ಸಿಕೋದಲ್ಲಿ ಒಬ್ಬ ಆರ್ಮಿ ಕಮಾಂಡರ್ ಇದ್ದ. ಅವನು ಮುಂದೆ ಹೋಗಿ ಒಬ್ಬ ಪ್ರೆಸಿಡೆಂಟ್ ಆಗ್ತಾನೆ ಮೆಕ್ಸಿಕೋ ದೇಶದ. 16 ವರ್ಷ ಮೆಕ್ಸಿಕೋ ದೇಶವನ್ನ ಪ್ರೆಸಿಡೆಂಟ್ ಆಗಿ ಆಗ್ತಾನೆ. ಸಾಯುವವರೆಗೂ ಕೂಡ ಅವನು ಪ್ರೆಸಿಡೆಂಟ್ ಆಗಿರ್ತಾನೆ. ಅವನ ಹೈಟ್ 4 ಅಡಿ 6 ಇಂಚ್. ಒಂದ್ ವೇಳೆ ಅವನಿಗೆ ಆ ಕೀಳರಿಮೆ ಇತ್ತು ಅಂದ್ರೆ, ನಾನು ಗಿಡ್ಡ, ನನ್ನಿಂದ ಆಗುದಿಲ್ಲ, ನನ್ನನ್ನು ಯಾರು ಮಾತಾಡಿಸ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಆ ದೇಶವನ್ನು 16 ವರ್ಷ ಆಳಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಹಾಗೆ ಒಂದೆರಡಲ್ಲ, ಸುಮಾರು ಉದಾಹರಣೆಗಳಿದ್ದಾವೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಒಬ್ಬ ಸೌತ್ ಆಫ್ರಿಕನ್ ಲೇಡಿ 2011ಕ್ಕೆ ಮಿಸ್ ಯೂನಿವರ್ಸ್ ಆಗ್ತಾರೆ, ಕಪ್ಪು ಸುಂದರಿ. ನಮ್ಮ ದೇಶದ ಈ ಸುಷ್ಮಿತಾ ಸೇನ್, ಐಶ್ವರ್ಯ ರೈ ಮತ್ತೆ ಎಲ್ಲ ಸುಂದರಿಯನ್ನು ಸೋಲಿಸಿ, ಜಗತ್ತಿನ ಎಲ್ಲ ಸುಂದರಿಯನ್ನು ಸೋಲಿಸಿ ಅವಳು ಮಿಸ್ ಯೂನಿವರ್ಸ್ ಆಗ್ತಾರೆ. ಅವಳು ನಾನು ಕಪ್ಪು, ನನ್ನನ್ನು ನೋಡಿದ್ರೆ ಯಾರು ನನ್ನನ್ನು ಇಷ್ಟಪಡ್ಲಿಕ್ಕಿಲ್ಲ, ನಾನು ಚಂದ ಇಲ್ಲ ಅಂತ ಹೇಳಿ ಅವಳು ಮನಸ್ಸಲ್ಲಿ ಆ ಒಂದು ಕೀಳರಿಮೆ ಹುಟ್ಟು ಹಾಕಿದ್ರೆ ಅವಳು ಯಾವತ್ತೂ ಆ ಮಟ್ಟಕ್ಕೆ ಬೆಳಲಿಕ್ಕೆ ಸಾಧ್ಯ ಇರ್ತಿಲ್ಲ. ಅವಳಲ್ಲಿದ್ದಂತಹ ಸತ್ವವೇ ಅವಳನ್ನ ಮಿಸ್ ಯೂನಿವರ್ಸ್ ಮಾಡುವಾಗೆ ಮಾಡಿತು. ಸೊ ನಿಮ್ಮಲ್ಲಿ ಇರುವಂತ ಆ ಕೀಳರಿಮೆಯನ್ನು ಕಿತ್ತಾಕಿ ನಿಮ್ಮಿಂದ ಆಗ್ತದೆ ಅಂದ್ಕೊಳ್ಳಿ. ಪ್ರತಿಯೊಂದು ಪ್ರಯತ್ನವನ್ನು ಮಾಡಿ, ತನ್ನಿಂದಾನೇ ನಿಮ್ಮ ರಿಸಲ್ಟ್ಸ್ 2025ಕ್ಕೆ ಬದಲಾಗ್ತದೆ. ಇನ್ನು ಅಷ್ಟೇ ಸಾಲದು, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಅದು ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಈ ಆತ್ಮವಿಶ್ವಾಸ ಅನ್ನೋದು ನೀವು ಮಕ್ಕಳಿರುವಾಗೆ ಬೆಳೆಸುವಂಥದ್ದು. ಈ ಮಕ್ಕಳು ನೋಡಿ, ಈಗಿನ ಮಕ್ಕಳು ಸಿಕ್ಕಾಪಟ್ಟೆ ಶಾರ್ಪ್. ನೀವು ಏನೇ ಮಾತಾಡಿದ್ರು ಅವ್ರು ಆಲೈಸ್ತಾರೆ, ಬಂದು ಅವರ ಒಪಿನಿಯನ್ ಕೇಳಿಕ್ಕೆ ಹೋಗ್ತಾರೆ. ಸೊ ಹೆಚ್ಚಾಗಿ ನೀವು ವಿಜುವಲೈಸ್ ಮಾಡ್ಬೋದು, ನಿಮ್ಮ ಮನೆಗಳು ಇದಾಗಿರ್ಬೋದು. ಸಣ್ಣ ಮಕ್ಕಳು ಬಂದು ಮಾತಾಡ್ಲಿಕ್ಕೆ ಹೋಗುವ, ನಾನು ಸುಮ್ಮನೆ ನಿಂಗೆ ಗೊತ್ತಾಗೋದಿಲ್ಲ, ನಿಂಗೆ ಅರ್ಥ ಆಗೋದಿಲ್ಲ, ಸುಮ್ಮನೆ ಅಂತೇಳಿ ಅವರನ್ನ ಅಲ್ಲೇ ನಿಲ್ಲಿಸ್ತೇವೆ. ಹೀಗೆ ಯಾಕೆ ಮಕ್ಕಳಿಗೆ ಆತ್ಮವಿಶ್ವಾಸ ಕಡಿಮೆ ಹೋಗ್ತದೆ. ಇವಾಗೊಂದು ಉದಾಹರಣೆ ಕೊಡ್ತೇನೆ. ಒಬ್ಬ ತಂದೆ ಮತ್ತೆ ಮಗು ಒಂದು ಸರ್ಕಸ್ಸಿಗೆ ಹೋದ್ರು. ಆ ಸರ್ಕಸ್ಸಿಗೆ ಹೋದಾಗ ಒಂದು ದೊಡ್ಡ ಆನೆಗೆ ಹಗ್ಗ, ಕುತ್ತಿಗೆ ಹಗ್ಗ ಕಟ್ಟಿ ಒಂದು ಸಣ್ಣ ಕಬ್ಬಿಣದ ರಾಡಿಗೆ ಕಟ್ಟಿ ಹಾಕಿದ್ರು, ಒಂದು ಟೆಂಟಲ್ಲಿ. ಆ ಮಗ ನೋಡಿದಂತೆ ಅಪ್ಪನಿಗೆ ಹೇಳಿದಂತೆ, ಎಂತಪ್ಪ ಇದು, ಇಷ್ಟು ದೊಡ್ಡ ಆನೆಗೆ ಒಂದು ಸಣ್ಣ ಕಬ್ಬಿಣದ ರಾಡಲ್ಲಿ ಕಟ್ಟಿ ಹಾಕಿದ್ದಾರೆ, ಇದು ಮನಸ್ಸು ಮಾಡಿದ್ರೆ ಬಿಚ್ಕೊಂಡು ಟೆಂಟಲ್ಲಿ ಕಿತ್ಕೊಂಡು ಹೋಗ್ಬೋದಲ್ಲ ಅಂತ. ಅದಕ್ಕೆ ತಂದೆ ಹೇಳಿದಂತೆ, ಇಲ್ಲ, ಅದು ಹಾಗೆ ಮಾಡ್ಲಿಕ್ಕಿಲ್ಲ, ಅದು ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಆ ಆನೆ ಸಣ್ಣ ಮರಿ ಇದ್ದಾಗ ಆ ಕುತ್ತಿಗೆ ಹಗ್ಗ ಗಟ್ಟಿ ಒಂದು ದೊಡ್ಡ ಮರಕ್ಕೆ ಗಟ್ಟಿ ಹಾಕಿರ್ತಾರೆ. ಅದು ಎಷ್ಟು ಕುತ್ತಿಗೆ ಎಲ್ಲಾಡ್ಸಿ ಆಚೆ ಈಚೆ ಮಾಡಿ ಪ್ರಯತ್ನ ಮಾಡಿ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಟ್ಟರು ಅದಕ್ಕೆ ಸಾಧ್ಯ ಆಗುದಿಲ್ಲ. ಅದು ಹಾಗೆ ಮಾಡಿ 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 ಅದರ ಆತ್ಮವಿಶ್ವಾಸ ಕುಗ್ಗಿ ಹೋಗ್ತದೆ. ಆ ಆನೆ ದೊಡ್ಡ ಆಗುವಾಗ ಆ ಕುತ್ತಿಗೆ ಹಗ್ಗ ಕಟ್ಟಿ ಯಾವುದೇ ಒಂದು ಸಣ್ಣ ಗಿಡಕ್ಕೆ ಕಟ್ಟಿ ಹಾಕಿದ್ರು ಸಹ ಅದಕ್ಕೆ ನನ್ನಿಂದ ಆಗ್ಲಿಕ್ಕಿಲ್ಲ ಅನ್ನೋದೊಂದು ಮನಸ್ಸಿಗೆ ಬಂದು ಹೋಗ್ತದೆ. ಸೊ ನಿಮ್ಮೊಳಗಿರುವ ಆತ್ಮವಿಶ್ವಾಸ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನಿಮ್ಮಿಂದ ಆಗ್ತದೆ. ನನ್ನ ಸಹಪಾಠಿಗಳೆಲ್ಲರೂ ಒಂದೇ ಲೆವೆಲ್ ಇದ್ದೇವೆ. ಒಬ್ಬ ಫಸ್ಟ್ ರ್ಯಾಂಕ್ ಬಂದಾನೆ ಅಂದ್ರೆ ನಾನು ಸಹ ಫಸ್ಟ್ ರ್ಯಾಂಕ್ ಬರ್ಬೋದು. ನಾನು ಕೂಡ ನನ್ನಿಂದ ಎಲ್ಲ ಸಾಧ್ಯ ಆಗ್ತದೆ ಅಂತ ಹೇಳಿ ಒಂದು ಪ್ರಯತ್ನ ಪಟ್ಟರೆ ನಿಮ್ಮಿಂದ ಖಂಡಿತವಾಗ್ಲೂ ಆಗ್ತದೆ. ಆ ಆತ್ಮವಿಶ್ವಾಸ ಕೂಡ ನಿಮ್ಮಲ್ಲಿರುವಂಥ ಇಮೇಜ್, ಇದೆಲ್ಲ ಭಾರಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಇನ್ನು ಆತ್ಮವಿಶ್ವಾಸ ಇದ್ದರಷ್ಟೇ ಸಾಲದು, ಅದರೊಟ್ಟಿಗೆ ಪ್ರಿಪರೇಷನ್ ಕೂಡ ಬೇಕು. ಈಗ ಸುಮ್ಮನೆ ನಾನು ಒಂದು ಕೆರೆ ನೋಡಿದೆ, ನನಗೆ ಆತ್ಮವಿಶ್ವಾಸ ಉಂಟು ಅಂತೇಳಿ ಕೆರೆ ಹಾಕಿದ್ರೆ ಮುಳುಗಿ ಹೋಗ್ತೇವೆ. ನಿಮಗೆ ಆ ಕೆರೆ ಹಾಕ್ಲಿಕ್ಕೆ ಒಂದು ಪ್ರಿಪರೇಷನ್ ಆಗಿರಬೇಕು. ಸೊ ಯು ಶುಡ್ ಬಿ ಪ್ರಿಪೇರ್ಡ್. ಈಗ ಒಂದು ಸ್ಟೇಟ್ಮೆಂಟ್ ನಿಮ್ಗೆ ಹೇಳ್ತೇನೆ, ನಾನು ಒಂದು ಪುಸ್ತಕದಲ್ಲಿ ಓದಿದ್ದು. ಲಕ್ ಈಸ್ ಸಮಥಿಂಗ್ ವೆನ್ ಅಪಾರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್. ಸೊ ನಾವು ಹೆಚ್ಚಿನ ಕಡೆ ಹೇಳ್ತೇವೆ, ಇವನಿಗೆ ಲಕ್ ಉಂಟು, ಅವನಿಗೆ ಲಕ್ ಉಂಟು, MS ಧೋನಿಗೆ ಲಕ್ ಉಂಟು, ಯಾಕಂದ್ರೆ ಪ್ರತಿ ಸಲ ಮ್ಯಾಚ್ ಆಡಿದ್ರೆ ಲಾಸ್ಟ್ ಬಾಲಿಗೆ ಗೆಲ್ತಾನೆ. ಇಟ್ಸ್ ನಾಟ್ ದ ಕೇಸ್.
ಲಕ್ ಈಸ್ ವೆನ್ ಅಪಾರ್ಚುನಿಟಿ ಮೀಟ್ಸ್ ಪ್ರಿಪರೇಷನ್. ನೀವು ನಿಮ್ಮ ಅಪಾರ್ಚುನಿಟಿ, ನಿಮ್ಮ ಒಂದು ಅವಕಾಶಗಳ ಬಾಗಿಲು ತಟ್ಟಿದಾಗ ನೀವು ರೆಡಿ ಇರೋದಕ್ಕೆ ಆ ಪ್ರಿಪರೇಷನ್, ಅದಕ್ಕೆ ಲಕ್ ಅಂತ ಹೇಳ್ತಾರೆ. ಸೊ ಯಾವುದೇ ಒಂದು ಅಪಾರ್ಚುನಿಟಿ ಬರುವಾಗ ನೀವು ರೆಡಿ ಇರಬೇಕು. ಈಗ ನರೇಂದ್ರ ಮೋದಿ ಅವರು 2014ಕ್ಕೆ ಪ್ರೈಮ್ ಮಿನಿಸ್ಟರ್ ಆದರು. ಅವರ ಪರ್ಫಾರ್ಮೆನ್ಸ್ ಗುಜರಾತಿನ ಒಂದು CM ಆಗಿ ನೋಡಿದ್ರು. ಅವ್ರೇನು ನ್ಯಾಷನಲ್ ಲೀಡರ್ ಆಗಿರಲಿಲ್ಲ, ಅದು ಅವ್ರ ಪರ್ಫಾರ್ಮೆನ್ಸ್ನಲ್ಲಿ ಅವ್ರದ್ದು ಚಾನ್ಸ್ ಇತ್ತು. ಬಟ್ ಹಿ ವಾಸ್ ಪ್ರಿಪೇರ್ಡ್. ಆ ಅಪಾರ್ಚುನಿಟಿನ ತಗೊಳ್ಳಿಕ್ಕೆ ಅವರು ಪ್ರಿಪೇರ್ ಆಗಿದ್ರು. ಹಾಗಾಗಿ 105 ವಿಕೆಟ್ ಕೀಪರ್ಗಳಲ್ಲಿ ಇವರಿಗೆ ಒಂದು ಚಾನ್ಸ್ ಇತ್ತು. ಹೆಚ್ಚಿನವರಿಗೆ ಅವರನ್ನ ಇಂಡಿಯನ್ ಟೀಮ್ ಹಾಕಲಿಕ್ಕೆ ಇಷ್ಟ ಇರಲಿಲ್ಲ, ಯಾಕಂದ್ರೆ ಅವರ ಒಂದು ಬ್ಯಾಟಿಂಗ್ ಶೈಲಿ ಆಗಿರ್ಬೋದು, ಏನೇ ಇರಲಿ ಅವರಿಗೆ ಇಷ್ಟ ಇರಲಿಲ್ಲ. ಆದರೂ ಒಂದು ಚಾನ್ಸ್ ಕೊಡುವ ಅಂತೇಳಿ MS ಧೋನಿಗೆ ಚಾನ್ಸ್ ಕೊಟ್ಟರು, ಮಹೇಂದ್ರ ಸಿಂಗ್ ಧೋನಿ. ಆ ಅವಕಾಶವನ್ನು ಬಳಸಿಕೊಂಡು ಅವರು 17 ವರ್ಷ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದ್ರು. 350 ಒನ್ ಡೇ ಮ್ಯಾಚಸ್ಗಳನ್ನು ಆಡಿದರು. ನೋಡಿ, ಇಂಥ ಒಂದು ಅಪಾರ್ಚುನಿಟಿ ಯೂಸ್ ಮಾಡಿ ಅಲ್ಲಿಂದ ಬೆಳೆಯುವುದೇ ಆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಪಾಸಿಟಿವ್ ಆಟಿಟ್ಯೂಡ್ ಹೇಗೆ ನಿಮ್ಮ ವಿಚಾರಗಳನ್ನು, ನಿಮ್ಮ ದೃಷ್ಟಿಕೋನವನ್ನು ಚೇಂಜ್ ಮಾಡ್ತೀರಿ, ಅದರೊಟ್ಟಿಗೆ ನಿಮ್ಮ ಇಮೇಜ್ ನೀವೇನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೂ ಅದಕ್ಕೆ ಬೇಕಾದಂಥ ಪ್ರಿಪರೇಷನ್, ಇದರಿಂದ ನಿಮ್ಮ ಮುಂದಿನ ವರ್ಷದ ಔಟ್ಕಮ್ 1ಕ್ಕಿಂತ 10 ಆಗೋದು ಗ್ಯಾರಂಟಿ. ನಿಮ್ಮ ಸೇಮ್ ರೂಟೀನ್ ಅನ್ನು ಕಂಟಿನ್ಯೂ ಮಾಡಿ, ಆದರೆ ಈ ಎಲ್ಲ ವಿಚಾರಗಳನ್ನು ಒಮ್ಮೆ ತಿಳ್ಕೊಂಡು ಅಪ್ಲೈ ಮಾಡಿ, ಆಟೋಮೆಟಿಕ್ಲಿ ನೀವು ಮಾಡ್ತಿರೋ ಕೆಲಸದಲ್ಲಿ ನೀವು ಕೈಲಾಸವನ್ನು ಕಾಳ್ತೀರಿ, ರಿಸಲ್ಟ್ಸ್ ಕೂಡ ಹಾಗೆ ಬರ್ತದೆ. ಇದು ನನ್ನ ಅನುಭವಕ್ಕೂ ಕೂಡ ಬಂದಿದೆ. ಇನ್ನು ಒಂದು ವಿಷಯ, ಇಲ್ಲಿ ಸುಮಾರು ತರುಣರಿದ್ದಾರೆ, ಯುವಕರು, ಮಕ್ಕಳಿದ್ದಾರೆ. ಈ ಟೆಕ್ನಾಲಜಿ ಇನ್ಫ್ಲುಯೆನ್ಸ್ ಈಗ ತುಂಬ ಜಾಸ್ತಿ ಆಗಿದೆ. ಈ 2000 ಇಷ್ಟರಿಂದ ನಂತರ ಹುಟ್ಟಿದ ಮಕ್ಕಳಿಗೆ ನಾವು ಮಿಲೇನಿಯಲ್ ಕಿಡ್ಸ್ ಅಂತ ಕರಿತೀವಿ. ಮಿಲೇನಿಯಲ್ ಕಿಡ್ಸ್ ಅಂತ ಹೇಳಿದ್ರೆ ಈ ಟೆಕ್ನಾಲಜಿ ಹಾವಳಿಯಲ್ಲಿ ಹುಟ್ಟಿದ ಮಕ್ಕಳು. ಅವ್ರು ಹುಟ್ಟುವಾಗ ಇಂಟರ್ನೆಟ್, ಮೊಬೈಲ್ ಇದೆಲ್ಲ ಇತ್ತು. ಈ ಟೇಪ್ ರೆಕಾರ್ಡರ್ ಆಗಲಿ, ರೇಡಿಯೋ ಆಗಲಿ ಅಥವಾ ಲ್ಯಾಂಡ್ಲೈನ್ ಆಗಿ ಹೆಚ್ಚಿನವ್ರು ನೋಡಿಲ್ಲ. ಅವ್ರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ ಗೂಗಲ್, ಯೂಟ್ಯೂಬ್ ಇದೆಲ್ಲ ಒಂದು ಭಾರಿ ದೊಡ್ಡ ಡಿಪೆಂಡೆನ್ಸಿ. ನಾನು ಮೊನ್ನೆ ನನ್ನ ಸ್ನೇಹಿತರ ಮನೆಗೆ ಹೋಗಿದ್ದೆ. ಅಲ್ಲಿ ಏನೋ ಒಂದು ಚರ್ಚೆ ಆಗ್ತಿತ್ತು. ಅವರಿಗೆ ಚೆನ್ನೈ ಹೋಗ್ಲಿಕ್ಕೆ, ಬೆಂಗಳೂರಿಂದ. ಅವ್ರು ಕೇಳಿದ್ರೆ ಚೆನ್ನೈಗೆ ಎಷ್ಟು ದೂರ ಆಗ್ತದೆ ಹೇಳಿದ್ರು. ನಾನು ಹೇಳಿದೆ 300ರಿಂದ 320 ಕಿಲೋಮೀಟರ್ ಆಗ್ತದೆ, ನಿಮಗೆ 5ರಿಂದ 6 ಗಂಟೆ ಸಾಕಾಗ್ತದೆ ಹೇಳಿ. ಅವರ ಮಗ ಪಕ್ಕದಲ್ಲಿ ಗೊತ್ತಿದ್ರು. ಅವ ಇಮಿಡಿಯೇಟ್ಲಿ ಗೂಗಲ್ ಮಾಡಿದ, ಬೆಂಗಳೂರು ಟು ಚೆನ್ನೈ ಡಿಸ್ಟೆನ್ಸ್ ಹಾಕಿ, ಇಲ್ಲ ಅಂಕಲ್ ಇದು 346 ಕಿಲೋಮೀಟರ್ ಆಗ್ತದೆ, 7 ಗಂಟೆ ಬೇಕಾಗ್ತದೆ ಹೇಳಿ. ನೋಡಿ, ಈ ಎಕ್ಸ್ಪೀರಿಯನ್ಸ್ ಇದ್ದವರ ಒಂದು ಮಾತಿಗೆ ಈಗ ಮಕ್ಕಳು ವ್ಯಾಲಿಡೇಷನ್ ಶುರು ಮಾಡಿದ್ದಾರೆ. ಅಂದರೆ ಎಕ್ಸ್ಪೀರಿಯನ್ಸ್ ಇದ್ದವರ ಮಾತಿಗಿಂತ ಅವರಿಗೆ ಗೂಗಲ್ ಏನು ಇನ್ಫಾರ್ಮೇಶನ್ ಕೊಡುತ್ತದೆ ಅದೇ ನಿಜ ಅನ್ನೋ ಒಂದು ಇನ್ಫ್ಲುಯೆನ್ಸಿಗೆ ಬಂದ್ಬಿಟ್ಟಿದ್ದಾರೆ ಮಕ್ಕಳು. ನಾನು ಇನ್ನೊಂದೊಂದು ಸ್ಕೂಲಿಗೆ ಹೋಗಿದ್ದೆ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಈ ವರ್ಷ ಸ್ಕೂಲು ಕಾಲೇಜ್ ಎಲ್ಲ ಸೇರಿತ್ತಲ್ಲಿ. ಈ PUC ಮತ್ತು ಡಿಗ್ರಿ ಕಾಲೇಜ್ ಮಕ್ಕಳು ಇದ್ದಾರೆ. ನನಗೆ ಟಾಪಿಕ್ ಕೊಟ್ಟಿದ್ರು ಪಾರ್ಟಿಷನ್ ಹಾರರ್ ಡೇ. ಪಾರ್ಟಿಷನ್ ಹಾರರ್ ಡೇ ಅನ್ನೋ ಟಾಪಿಕ್. ಈ ಪಾರ್ಟಿಷನ್ ಆದ ದಿನ ಏನೆಲ್ಲ ಆಗಿತ್ತು ಅನ್ನೋ ವಿಚಾರದ ಬಗ್ಗೆ ನನಗೆ ಮಾತಾಡಲಿತ್ತು. ನಾನು ಮಕ್ಕಳಿಗೆ ಹೇಳಿದೆ, ಕ್ಯಾನ್ ಎನಿವನ್ ಟೆಲ್ ಇನ್ 1 ಸೆಂಟೆನ್ಸ್ ವಾಟ್ ಈಸ್ ಪಾರ್ಟಿಷನ್ ಹಾರರ್ ಡೇ ಅಂತ ಹೇಳಿ. ನೀವು ನಂಬಲಿಕ್ಕಿಲ್ಲ, 90ರಿಂದ 95 ಮಕ್ಕಳು ತಲೆ ಬಗ್ಗಿಸಿ ಗೂಗಲಲ್ಲಿ ಟೈಪ್ ಮಾಡಿದ್ದಾರೆ ವಾಟ್ ಈಸ್ ಪಾರ್ಟಿಷನ್ ಹಾರರ್ ಡೇ ಅಂತೇಳಿ. ಅಷ್ಟು ಈಗ ನಿಮ್ಮ ಟೆಕ್ನಾಲಜಿ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಈ ಮೊಬೈಲಿಂದ ಒಂದು ಕೆಮಿಕಲ್ ರಿಯಾಕ್ಷನ್ ನಮ್ಮ ಮೆದುಳಲ್ಲಿ ಜನರೇಟ್ ಆಗ್ತದೆ, ಅದಕ್ಕೆ ಡೋಪಮೈನ್ ಅಂತ ಹೇಳ್ತಾರೆ. ಆ ಡೋಪಮೈನ್ ಏನು ಮಾಡ್ತದೆ ಅಂದರೆ ನಿಮಗೆ ನೀವು ಮೊಬೈಲ್ ಓಪನ್ ಮಾಡಿ 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 ಅನ್ನೋ ಒಂದು ಎಡಿಕ್ಟಿವ್ ಒಂದು ಕೆಮಿಕಲ್ ನಿಮ್ಮ ಮೆದುಳಲ್ಲಿ ಜನರೇಟ್ ಮಾಡ್ತದೆ. ಈಗ ನಾನು ಮಾತಾಡ್ತಿರುವಾಗಲೂ ಸುಮಾರು ಜನ ಮೊಬೈಲ್ ಎತ್ತಿ ಒಮ್ಮೆ ನೋಡಿರ್ಬೋದು, ಮೆಸೇಜ್ ಬಂದಿದ, ಕಾಲ್ ಬಂದಿರಲಿಕ್ಕಿಲ್ಲ, ಆದರೂ ತಕ್ಕ ನೋಡಿರ್ಬೋದು. ಆ ಮೊಬೈಲ್ ತೆಗೆದು ನೋಡೋರಿಗೆಲ್ಲ ಈ ಡೋಪಮೈನ್ ಎಫೆಕ್ಟ್ ಆಗುತ್ತೆ. ಆ ಡೋಪಮೈನ್ ಎಫೆಕ್ಟ್ ಆಗಿ ಏನಾಗ್ತದೆ, ನಮ್ಮ ಮೆದುಳು ಪೂರ್ತಿ ನಾವು ಮೊಬೈಲ್ ಮೇಲೆ ಡಿಪೆಂಡ್ ಆಗಿ ಹೋಗ್ತದೆ. ಮುಂಚೆ ನಮಗೆ ಒಂದು 10-15 ನಂಬರ್ ನೆನಪಿತ್ತು, ಈಗ 1-2 ನಂಬರ್ ನೆನಪಿದೆ. ಮುಂದಿನ ಜನ್ರೇಷನ್ಗೆ 1 ನಂಬರ್ ನೆನಪಿರ್ಲಿಕ್ಕಿಲ್ಲ, ನಮ್ಮ ಅಕೌಂಟ್ ನಂಬರ್ ನೆನಪಿರ್ಲಿಕ್ಕಿಲ್ಲ, ಏನೂ ನೆನಪಿರ್ಲಿಕ್ಕಿಲ್ಲ, ಯಾಕಂದ್ರೆ ಎಲ್ಲ ಅದರಲ್ಲಿದೆ. ಇದರಿಂದ ಇನ್ನೊಂದು ದೊಡ್ಡ ಸಂಗತಿ ಹೇಳ್ತೇನೆ. ನನ್ನ ಸ್ನೇಹಿತ, ತುಂಬ ಹತ್ತಿರದ ಸ್ನೇಹಿತ, ಅವನಿಗೊಂದು 2 ವರ್ಷದ ಮಗು ಇತ್ತು. ಅವ್ರ ಮನೆಗೆ ನಿತ್ಯ ಹೋಗ್ತಿದ್ದೆ ನಾನು. ಮಗುಗೆ ಭಾರಿ ಇಮೋಷನಲ್ ಮಗು. ನಾವೆಲ್ಲ ಬಂದ್ರೆ ಭಾರಿ ಖುಷಿ ಪಡೋದು, ಹಂಚಿ ತಿನ್ನೋದು, ಎಲ್ಲ ಒಂದು ಚಾಕ್ಲೇಟ್ ಕೊಟ್ಟರೆ 10 ಜನರಿಗೆ ಕೊಟ್ಟು ತಿನ್ನೋದು, ನಮ್ಮನ್ನೆಲ್ಲ ಭಾರಿ ಪ್ರೀತಿಯಿಂದ ನೋಡ್ತಾ ಇದ್ದೆ. ಆ ಮಗುವಿನ ತಾಯಿಗೆ ವಾಪಸ್ ಜಾಬ್ ಹೋಗ್ಬೇಕಾಗಿ ಬಂತು. ಗಂಡ ಹೆಂಡತಿ ಇಬ್ರು ಜಾಬ್ ಹೋಗ್ತಿದ್ರು.
ನನ್ನ ಫ್ರೆಂಡಿನ ತಂದೆ ತಾಯಿ ಹೆಂಡತಿ ಅತ್ತೆ ಮಾವ ಸಹ ಆ ಮನೆಯಲ್ಲಿದ್ದು ಒಂದು 6 ತಿಂಗಳು ಬಿಟ್ಟು ನನ್ನ ಫ್ರೆಂಡಿನ ತಂದೆ ತೀರಿದ್ರು. ನಾನು ಅವರ ಮನೆಗೆ ಹೋಗ್ತಾ ಇದ್ದೆ, ದಾರಿಯಲ್ಲಿ ಅನ್ಕೊಂಡೆ ಆ ಮಗುವಿಗೆ ಎಷ್ಟು ಇಫೆಕ್ಟ್ ಆಗಿರ್ಬೋದು, ಯಾಕಂದ್ರೆ ಅಜ್ಜ ಅಂದ್ರೆ ಭಯಂಕರ ಪ್ರೀತಿಯ ಮಗು. ನಾನು ಅನ್ಕೊಂಡೆ ಆ ಮಗುಗೆ ಭಾರಿ ಒಂದು ಮನಸ್ಸಿಗೆ ದುಃಖ ಆಗಿರ್ಬೋದು ಅಂತ ಅನ್ಕೊಂಡೆ. ಆ ಮನೆಗೆ ಹೋದೆ, ಆ ಮಗು ಒಂದು ಮೂಲೆಯಲ್ಲಿ ಕೂತಿತ್ತು, ಮೊಬೈಲಲ್ಲಿ ರೀಲ್ ನೋಡ್ತಾ ಇತ್ತು. ಅದಕ್ಕೆ ಅಜ್ಜ ಹೋದ ಸಂಗತಿಯ ಒಂದು ಬೇಸರದ ಒಂದು ಇದು ಕೂಡ ಆ ಫೀಲಿಂಗ್ ಕೂಡ ನನಗೆ ಕಾಣಲಿಲ್ಲ. ನನಗೆ ಭಾರಿ ಮನಸ್ಸಿಗೆ ಬೇಜಾರಾಯಿತು. ಈ ಸಂಬಂಧಗಳ ಆಳತೆ ಇದೆಯಲ್ಲ, ಈಗ ನಿಧಾನ ಕಡಿಮೆ ಆಗ್ತದೆ. ನಾವಿದ್ದ ಟೈಮಿಗೆ ಮೊಬೈಲ್ ಇರಲಿಲ್ಲ. ನಮ್ಮ ಅಜ್ಜ ಅಜ್ಜಿ ಕಂಡು ಭಾರಿ ಪ್ರೀತಿ, ನಮ್ಮ ಅಕ್ಕ ತಂಗಿಯರು, ನನ್ನ ದೊಡ್ಡಪ್ಪಂದಿರು, ಅತ್ತೆಯರು, ಇವರೊಟ್ಟಿಗೆಲ್ಲ ನಾವು ಮುಖತಃ ಮಾತಾಡಿ ಅಭ್ಯಾಸ. ರಾತ್ರಿ ಊಟ ಆದ ಮೇಲೆ ಚರ್ಚೆ ಮಾಡಿ ಅಭ್ಯಾಸ. ಎಲ್ಲೋ ಒಂದು ಕಡೆ ಕೂತು ಏನೋ ಒಂದು ವಿಷಯದ ಬಗ್ಗೆ ಮಾತಾಡೋದು. ಈ ಮೊಬೈಲಿಂದ ಏನಾಗಿದೆ, ಆ ಸಂಬಂಧ ಆಳತೆ ಕಡಿಮೆ ಆಗ್ತದೆ. ನಿಮಗೆ ಅನಿಸಲಿಲ್ವಾ? ನೀವೇ ನಿಮ್ಮ ರುಟೀನನ್ನೇ ನೀವು ನೋಡಿ, ಮಕ್ಕಳ ಮೊಬೈಲ್ ಇನ್ಫ್ಲುಯೆನ್ಸ್ ನೀವೇ ಯೋಚನೆ ಮಾಡಿ, ಮೊಬೈಲ್ ಹೇಗೆ ಅವರನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ತೇವೆ. ಸೊ ಇದರಿಂದ ಏನಾಗ್ತದೆ, ನಿಮ್ಮ ಸಂಬಂಧಗಳು ವೀಕ್ ಆಗ್ತಾ ಹೋಗ್ತಾ ಈಗ ಅಂದಿದ್ರೆ ಇನ್ನೊಂದು 15-20 ವರ್ಷದಲ್ಲಿ ಮೊಬೈಲ್ ಮೇಲಿನ ಡಿಪೆಂಡೆನ್ಸಿಯಿಂದಾಗಿ ನಮ್ಮ ರಿಲೇಶನ್ಶಿಪ್ ವೀಕ್ ಆಗ್ತಾ ಹೋಗ್ತದೆ. 2025ಕ್ಕೆ ನಿಮ್ಮ ವೈಯಕ್ತಿಕ ಬೆಳವಣಿಗೆ 1ಕ್ಕಿಂತ 10ರಷ್ಟು ಆಗಲಿ. ನೀವು ಮಾಡುವ ಕೆಲಸವನ್ನೇ ಮಾಡಿ, ಅದರ ರಿಸಲ್ಟ್ ಮಾತ್ರ 5ರಷ್ಟು 10ರಷ್ಟು ಆಗಲಿ. ಇದರೊಟ್ಟಿಗೆ ನಾವು ಸಮಾಜ ಬೆಳೆಸುವ ಕೆಲಸವನ್ನು ಮಾಡುವ, ಸಂಘಟನೆಯನ್ನು ಬೆಳೆಸುವ. ನಾವೊಂದು ಕರಾಡ ವಿಶ್ವ ಅಂತೇಳಿ ಒಂದು ವೆಬ್ಸೈಟ್ ಬರ್ತಾ ಉಂಟು, ಚಂದ್ರಾಸ್ ಕನ್ನಡಕ ಅವರು ಅದರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಅದೊಂದು ಡಿಜಿಟಲ್ ಪ್ಲಾಟ್ಫಾರ್ಮ್, ನಮ್ಮೆಲ್ಲರನ್ನು ಸೇರಿಸುವ ಒಂದು ಪ್ಲಾಟ್ಫಾರ್ಮ್. ಸೊ ಅದರ ಬಗ್ಗೆ ಒಂದೆರಡು ವಿಚಾರಗಳನ್ನು ತಿಳ್ಕೊಡಿ. ರಮಾನಂದಣ್ಣ ಹೇಳಿದಾಗೆ ಸುವರ್ಣ ಮಹೋತ್ಸವ ಬರಲಿಕ್ಕಿದೆ 2026. ಈ ಸಂಘಟನೆ ಬೆಳೆಸುವ, ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡುವ, ನಮ್ಮ ಒಂದು ವೈಯಕ್ತಿಕ ಬೆಳವಣಿಗೆ ಅದರೊಟ್ಟಿಗೆ ಮಾಡ್ತಾ ಹೋಗುವ. 2026ಕ್ಕೆ ನಾವೆಲ್ಲ ಯುವಕರು ಸೇರಿ ಒಂದು ಯುವಜನೋತ್ಸವಕ್ಕೆ ಯೋಚನೆ ಮಾಡುವ. ಇಲ್ಲಿ ನೆರೆದಿರುವಂತ 400-500 ಜನರ 4 ಪಟ್ಟು 5 ಪಟ್ಟು 6 ಪಟ್ಟು ಜನ ಸೇರುವ ಹಾಗೆ ಒಂದು ಪ್ರಯತ್ನವನ್ನು ಪಡುವ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನನಗೆ ಅವಕಾಶ ಮಾಡಿಕೊಟ್ಟಂತ ಕನ್ನಡ ಅಭಿವೃದ್ಧಿ ಸಂಘದ ಎಲ್ಲ ಪದಾಧಿಕಾರಿಗಳು, ಯಾರು ಧ್ಯಾನ ಮುದ್ರೆಗೆ ಹೋಗಿ ನಾನು ಕೊಟ್ಟಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು. ಇನ್ನು ಮುಂದೆ